ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ರಾಜು ತನ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದಾರೆ. ಅದು ಈಗ 2 ಲಕ್ಷ ರೂಪಾಯಿವರೆಗೆ ಬೆಳೆದುಕೊಂಡಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಬೆಳೆದಿದೆ ಅಂತ ಫ್ರೆಂಡ್ ಮುಖೇಶ್ ಬಳಿ ಕೇಳ್ತಾರೆ. ನನ್ನ ಇನ್ವೆಸ್ಟ್ಮೆಂಟ್ 2,70,000 ರೂಪಾಯಿ ಆಗಿದೆ ಅಂತ ಮುಖೇಶ್ ಹೇಳಿದಾಗ ರಾಜುಗೆ ಆಶ್ಚರ್ಯ ಆಗುತ್ತೆ. ಇದು ಹೇಗೆ ಸಾಧ್ಯ? ಇಬ್ಬರು ಒಂದೇ ಟೈಮ್ನಲ್ಲಿ ಒಂದೇ ಮೊತ್ತದ ಹೂಡಿಕೆಯನ್ನ ಆರಂಭ ಮಾಡಿದ್ವಿ. ಮುಖೇಶ್ ಹಾಕಿದ ಹಣ ಹೆಚ್ಚು ಬೆಳೆದದ್ದು ಹೇಗೆ ಅನ್ನೋ ಪ್ರಶ್ನೆ ಮೂಡ್ತು. ಅದಕ್ಕೆ ನಾನು ಕಳೆದ 2 ವರ್ಷಗಳಿಂದ ಪ್ರತಿ ವರ್ಷ SIP ಹಣವನ್ನು ಹೆಚ್ಚು ಮಾಡ್ತಲೇ ಇದ್ದೇನೆ. ಹೀಗಾಗಿ ನನ್ನ ಕಾರ್ಪಸ್ ಹೆಚ್ಚಳವಾಗಿದೆ ಅಂತ ಮುಖೇಶ್ ಹೇಳಿದ್ದಕ್ಕೆ ಯಾಕೆ ನನಗೆ ಈ ವಿಷಯ ಹೇಳಿಲ್ಲ ಅಂತ ರಾಜು ಪ್ರತಿಕ್ರಿಯೆ ನೀಡ್ತಾರೆ. ಅದರ ಜೊತೆಗೆ SIP ಹೆಚ್ಚಳ ಮಾಡೋದು ಅಂದರೆ ಹೇಗೆ, ಅದರ ಪ್ರಯೋಜನ ಹೇಗಾಗುತ್ತೆ ಎಂಬ ಕುತೂಹಲವೂ ಕೂಡ ರಾಜುಗೆ ಹುಟ್ಟಿಕೊಳ್ತು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದರ ಮೂಲಕ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ನಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಹೂಡಿಕೆಯನ್ನು ಮಾಡ್ತೀರಿ. ಇದರಲ್ಲಿ ನೀವು 500 ರೂಪಾಯಿಯಷ್ಟು ಸಣ್ಣ ಮೊತ್ತದ ಹೂಡಿಕೆಯನ್ನು ಕೂಡ ಶುರು ಮಾಡಬಹುದು. ಇದನ್ನು ಸಿಂಪಲ್ ಆಗಿ ಸಿಪ್ ಅಥವಾ SIP ಅಂತ ಕರೆಯಲಾಗುತ್ತೆ. ಆದರೆ ನಿಮ್ಮ ಹೂಡಿಕೆಯ ಪ್ರಾಸೆಸ್ಗೆ ನೀವು ಸ್ಟೆಪ್ ಅಪ್ SIPಯನ್ನು ಸೇರಿಸಿದರೆ ನಿಮ್ಮ ರಿಟರ್ನ್ಸನ್ನು ಹೆಚ್ಚಳ ಮಾಡುವ ಉತ್ತಮವಾದ ಅವಕಾಶವಾಗಿ ಅದು ಬದಲಾಗುತ್ತೆ. ನಿಮ್ಮ ಆದಾಯ ಹೆಚ್ಚಾದ ಹಾಗೆ SIPಯ ಮೊತ್ತ ಕೂಡ ಹೆಚ್ಚಬೇಕು. ಇದನ್ನು ನೀವು ಸ್ಟೆಪ್ ಅಪ್ SIP ಮೂಲಕ ಸಾಧಿಸಬಹುದು. ಇದು ರೆಗ್ಯುಲರ್ SIPಗಿಂತ ಹೇಗೆ ಉತ್ತಮ ಮತ್ತು ಈ ಟೆಕ್ನಿಕ್ಕನ್ನು ಬಳಸಿ ನೀವು ಹೆಚ್ಚು ರಿಟರ್ನ್ಸನ್ನು ಕೂಡ ಗಳಿಸಬಹುದು ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ ಮೇಲೆ ಜನರು ಅದನ್ನು ಮರೆತು ಬಿಡ್ತಾರೆ. ನಾವು SIPಯನ್ನು ಸ್ಟಾರ್ಟ್ ಮಾಡಿದಾಗ ಅದೇ ಸಮಯ ಮತ್ತು ಮೊತ್ತದಲ್ಲಿ ಮುಂದುವರಿಯೋದಕ್ಕೆ ಬಿಟ್ಟು ಬಿಡ್ತೇವೆ. ಇದು ವಾಸ್ತವವಾಗಿ ಫಿನಾನ್ಷಿಯಲ್ ಮಿಸ್ಟೇಕ್. ನಿಮ್ಮ SIP ಹಣ ನಿಮ್ಮ ಆದಾಯದ ಪ್ರಮಾಣದಲ್ಲೇ ಏರ್ತಾ ಇರಬೇಕು. ಇದು ಕೂಡ ಅತ್ಯಂತವಾದ ಮುಖ್ಯವಾದ ಸಂಗತಿ. ಯಾಕೆಂದರೆ ಆಗ ಮಾತ್ರವೇ ನೀವು ಹಣದುಬ್ಬರವನ್ನು ಎದುರಿಸುವುದಕ್ಕೆ ಸರಿಯಾಗಿ ಸಿದ್ಧವಾದಂತೆ ಆಗತ್ತೆ. ನಿಮ್ಮ SIP ಮೊತ್ತವನ್ನು ಹೆಚ್ಚಳ ಮಾಡೋದಕ್ಕೆ ನಿಮ್ಮ ಬಳಿ 2 ರೀತಿಯ ಆಯ್ಕೆಗಳಿವೆ. ನಿಮ್ಮ ಹಳೆಯ SIPಯನ್ನು ಕ್ಲೋಸ್ ಮಾಡಿ ಹೊಸ SIPಯನ್ನು ಸ್ಟಾರ್ಟ್ ಮಾಡೋದು. ಈ SIPಯು ಹಳೆಯ SIPಯ ಒಟ್ಟು ಮೊತ್ತದ ಜೊತೆಗೆ ಇನ್ನಷ್ಟು ಹಣವನ್ನು ನೀವು ಸೇರಿಸಿಕೊಳ್ಳಬೇಕು. ಇನ್ನೊಂದು ವಿಧಾನವೆಂದರೆ SIPಯನ್ನು ಹಾಗೇನೆ ಮುಂದುವರಿಸಿಕೊಂಡು ನೀವು ಎಷ್ಟು ಹೆಚ್ಚಳ ಮಾಡಬೇಕು ಅಂದುಕೊಂಡಿದ್ದೀರೋ ಅಷ್ಟು ಮೊತ್ತದ ಹೊಸ SIPಯನ್ನು ಶುರು ಮಾಡೋದು. ನಿಮ್ಮ ಇನ್ವೆಸ್ಟ್ಮೆಂಟ್ ಶುರು ಮಾಡುವಾಗಲೇ ಸ್ಟೆಪ್ ಅಪ್ SIP ಆಗಿ ಶುರು ಮಾಡಿದರೆ ಹೊಸ SIPಯನ್ನು ಶುರು ಮಾಡುವ ಅನಿವಾರ್ಯತೆಗೆ ಸಿಲುಕದೆ ನಿರ್ದಿಷ್ಟ ಅವಧಿಯಲ್ಲಿ ನಿಮ್ಮ ಹಳೆಯ SIP ಮೊತ್ತವನ್ನೇ ಹೆಚ್ಚಳ ಮಾಡ್ತಾ ಇರಬಹುದು. ಅಂದರೆ ಪ್ರತಿ 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ 500 ರೂಪಾಯಿ 1000 ರೂಪಾಯಿ ರೀತಿ ಫಿಕ್ಸೆಡ್ ಅಮೌಂಟನ್ನು ನಿಮ್ಮ SIPಯಲ್ಲಿ ಹೆಚ್ಚಳ ಮಾಡಬಹುದು. ಉದಾಹರಣೆಗೆ 2024ರಲ್ಲಿ ಒಂದು ಸ್ಕೀಮ್ನಲ್ಲಿ 5,000 ರೂಪಾಯಿ SIPಯನ್ನು ಸ್ಟಾರ್ಟ್ ಮಾಡಿದ್ದೀರಿ ಅಂದ್ಕೊಳ್ಳಿ. ಸ್ಟೆಪ್ ಅಪ್ SIP ಮೂಲಕ ಪ್ರತಿ ವರ್ಷ 10% SIPಯನ್ನು ಹೆಚ್ಚು ಮಾಡುವ ಆಯ್ಕೆಯನ್ನು ನೀವು ಆರಿಸ್ತೀರಿ. 1 ವರ್ಷದ ನಂತರ ನಿಮ್ಮ SIP 5,500 ರೂಪಾಯಿ ಆಗಿರುತ್ತೆ. ಮುಂದಿನ ವರ್ಷ 6,050 ರೂಪಾಯಿ ಆಗುತ್ತೆ. ಅದು ಹಾಗೆಯೇ ಪ್ರತಿ ವರ್ಷ ಹೆಚ್ಚಾಗ್ತಾ ಇರುತ್ತೆ. अगर आपको स्टेप अप करना है तो आइडियली मैं कहूंगी कि अगर परसेंटेज में करना है तो आप 10% के आसपास का अमाउंट परसेंटेज ऑप्ट कर सकते हैं. परसेंटेज है 10% इज एन आइडियल परसेंटेज. और अगर फिक्स्ड अमाउंट है तो भी आप 1,000 2,000 जो भी अगर आपके दिमाग में छोटा मोटा अमाउंट है तो उससे हर साल आप बढ़ सकते हैं. इससे डिपेंड करते हैं आप कौन से प्रोफेशन में हैं एंड उस हिसाब से जो आपकी इनकम ग्रो होगी उस हिसाब से आप प्लानिंग कर सकते हैं टॉपअप की. ಈ ರೀತಿ ಮಾಡುವುದರ ಅತಿದೊಡ್ಡ ಅನುಕೂಲವೆಂದರೆ ಕಾಂಪೌಂಡಿಂಗ್ನ ಪ್ರಯೋಜನ. ಕಾಂಪೌಂಡಿಂಗ್ ಅಂದರೆ ಸರಳವಾಗಿ ಹೇಳಬೇಕು ಅಂದರೆ ರಿಟರ್ನ್ಸ್ ಮೇಲೆ ರಿಟರ್ನ್ಸ್. ಒಂದು ವೇಳೆ ನೀವು 60,000 ರೂಪಾಯಿ ಹೂಡಿಕೆಯನ್ನು ಮಾಡ್ತೀರಿ ಅಂದಾದರೆ ಅಂದಾಜು 8% ರಿಟರ್ನ್ ದರದಲ್ಲಿ 4,800 ರೂಪಾಯಿ ಗಳಿಕೆ ಮಾಡ್ತೀರಿ. ಸ್ಟೆಪ್ ಅಪ್ SIPಯಲ್ಲಿ ಈ 4,800 ಕೂಡ ನಿಮ್ಮ ಆರಂಭಿಕ ಹೂಡಿಕೆಯ ಮೊತ್ತಕ್ಕೆ ಸೇರುತ್ತೆ. ಇದರಿಂದ ನಿಮ್ಮ ಒಟ್ಟು ಹೂಡಿಕೆ ಮಾಡಿದ ಮೊತ್ತ 64,800 ರೂಪಾಯಿ ಆಗುತ್ತೆ. ಮುಂದಿನ ವರ್ಷ ಪುನಃ 8% ರಿಟರ್ನ್ ಬರುತ್ತೆ. ಆದರೆ ಈ ಬಾರಿ 64,800 ರೂಪಾಯಿ ಆಗಿರುತ್ತೆ. ಇದರಿಂದ 5,184 ರೂಪಾಯಿ ಗಳಿಕೆ ಆಗುತ್ತೆ.
ಇಷ್ಟು ಮೊತ್ತವನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ಗೆ ಸೇರಿಸಲಾಗುತ್ತೆ. ಹೀಗೆ ನಿಮ್ಮ ಹಣ ಕಾಲ ಕಳೆದ ಹಾಗೆ ಹೆಚ್ಚುತ್ತಲೇ ಇರುತ್ತೆ. ನೋಡಿ, ಕಾಲಕ್ಕೆ ನಿಮ್ಮ SIP ಅಮೌಂಟನ್ನು ಏರಿಸುವ ಮೂಲಕ ಸ್ಟೆಪ್ ಅಪ್ SIP ಸೌಲಭ್ಯವನ್ನು ಬಳಸಿಕೊಂಡು ನೀವು ಕಾಂಪೌಂಡಿಂಗ್ನ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಇನ್ವೆಸ್ಟ್ಮೆಂಟ್ ಹೆಚ್ಚಳವಾದ ಹಾಗೆ ಅದರ ಮೇಲೆ ನಿಮಗೆ ಸಿಗುವ ರಿಟರ್ನ್ಸ್ ಕೂಡ ಸೇರಿಕೊಂಡು ನಿಮ್ಮ ಹೂಡಿಕೆಯ ಬೆಳವಣಿಗೆಯ ವೇಗ ಹೆಚ್ಚುತ್ತೆ. ಒಂದು ಲೆಕ್ಕಾಚಾರದ ಮೂಲಕ ನಾರ್ಮಲ್ SIP ಮತ್ತು ಸ್ಟೆಪ್ ಅಪ್ SIP ಇಂದ ಸಿಗುವ ರಿಟರ್ನ್ಸ್ನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. ರಾಜು ಮತ್ತು ಮುಖೇಶ್ ಇಬ್ಬರೂ ಕೂಡ ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ 10,000 ರೂಪಾಯಿ SIPಯನ್ನು ಮಾಡಿದ್ದಾರೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ ಸಾಮಾನ್ಯವಾಗಿ 7 ರಿಂದ 10 ವರ್ಷಗಳ ಅವಧಿಯಲ್ಲಿ ಲಾಂಗ್ ಟರ್ಮ್ನಲ್ಲಿ 10 ರಿಂದ 12% ರಿಟರ್ನ್ಸ್ ನೀಡುತ್ತೆ. ಇಬ್ಬರು 10 ವರ್ಷಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮನಿ9 SIP ಕ್ಯಾಲ್ಕುಲೇಟರನ್ನು ಬಳಸಿ ರಾಜು ಮಾಡಿದ ಹೂಡಿಕೆಯ ಭವಿಷ್ಯದ ಮೌಲ್ಯವನ್ನು ನೋಡಬಹುದು. ಮಾಸಿಕವಾಗಿ SIP ಹಣ 10,000 ರೂಪಾಯಿ ಆಗಿದ್ದು 12% ರಿಟರ್ನ್ ಬರುತ್ತೆ. ಹೀಗಂತ ಅಂದಾಜು ಮಾಡಿದರೆ 10 ವರ್ಷ ಹೂಡಿಕೆ ಅವಧಿ ಅಂದುಕೊಂಡ್ರೆ 10 ವರ್ಷಗಳ ನಂತರ ರಾಜು ಹೂಡಿಕೆಯ ಮೊತ್ತ 23,23,391 ರೂಪಾಯಿ ಆಗಿರುತ್ತೆ. ಈ ಪೈಕಿ 12 ಲಕ್ಷ ರೂಪಾಯಿ ಹೂಡಿಕೆಯಾಗಿದ್ದರೆ 11,23,000 ರೂಪಾಯಿ ಅಂದಾಜು ಗಳಿಕೆ ಆಗಿರುತ್ತೆ. ಮತ್ತೊಂದು ಕಡೆ ಮುಖೇಶ್ ಕೂಡ 10,000 ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಆದರೆ ಅವರು ಪ್ರತಿ ವರ್ಷ 10% SIPಯನ್ನು ಹೆಚ್ಚಿಸ್ತಿದ್ದಾರೆ. ಆಗ 10 ವರ್ಷಗಳಲ್ಲಿ ಅವರು 19,12,491 ರೂಪಾಯಿ ಬಂಡವಾಳ ಹಾಕಿರ್ತಾರೆ ಮತ್ತು 12% ಅಂದಾಜು ಬಡ್ಡಿ ದರದಲ್ಲಿ 14,61,835 ರೂಪಾಯಿಯನ್ನು ಗಳಿಸಿರ್ತಾರೆ. 10 ವರ್ಷಗಳ ನಂತರ ಅವರಿಗೆ 33,74,326 ರೂಪಾಯಿ ಸಿಕ್ಕಿರುತ್ತೆ. ಇದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಪ್ರತಿ ವರ್ಷ ಬರೀ 10% SIPಯ ಅಮೌಂಟನ್ನು ಏರಿಸಿಕೊಂಡು ಹೆಚ್ಚುವರಿಯಾಗಿ 10 ಲಕ್ಷವನ್ನು SIPಗೆ ಸೇರಿಸಿರ್ತಾರೆ. ಅಂದರೆ 10% ಹೆಚ್ಚಳ ಮಾಡಿದರೆ ರಿಟರ್ನ್ಸ್ನಲ್ಲಿ 30% ಸುಧಾರಣೆ ಕಂಡು ಬಂದಂತಾಗುತ್ತೆ. ನಿಮ್ಮ ಈಗಾಗಲೇ ಇರುವ SIPಯಲ್ಲಿ ಸ್ಟೆಪ್ ಅಪ್ನ ಅನುಕೂಲವನ್ನು ತೆಗೆದುಕೊಳ್ಳೋದಕ್ಕೆ ಬಯಸಿದರೆ ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಮೊದಲನೆಯದಾಗಿ ರನ್ನಿಂಗ್ SIPಗಳಲ್ಲಿ ಟಾಪ್ ಅಪ್ ಆಯ್ಕೆಯನ್ನು ಬಹುತೇಕ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಕೊಡೋದಿಲ್ಲ. ಆದರೆ ನೀವು ಇನ್ವೆಸ್ಟ್ ಮಾಡಿದ ಕಂಪನಿಯ ಜೊತೆಗೆ ಒಮ್ಮೆ ಮಾತನಾಡಬಹುದು. ಎರಡನೇದಾಗಿ ಈಗಾಗಲೇ ಮಾಡಿರುವ SIPಗೆ ಟಾಪ್ ಅಪ್ ಮಾಡುವ ಆಯ್ಕೆಯನ್ನು ಕೆಲವು ಫಿನ್ಟೆಕ್ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳು ಕೊಡ್ತವೆ. ಇನ್ನು ಮೂರನೇದಾಗಿ ನಿಮ್ಮ ಸ್ಟೆಪ್ ಅಪ್ SIPಗಳಿಗೆ ಮಿತಿಯನ್ನು ಹಾಕಬಹುದು. ಆಗ ಅದು ನಿಮ್ಮ ನಿಯಂತ್ರಣ ಮೀರಿ SIP ಏರಿಕೆ ಮಾಡದೇ ಇರಬಹುದು. SIP टॉपअप कैप अमाउंट मतलब समझो आपकी SIP 10,000 से शुरू हो रही है, आपने 10% का टॉपअप दिया हुआ है. आप चाहते हैं कि एक बार ये टॉपअप हो के 50,000 की हर महीने जो SIP जाएगी उसके बाद ये कैप का मैं कैप अमाउंट दे रही हूं ताकि उसके बाद SIP 50,000 से बढ़े नहीं. तो वो आप कैप अमाउंट भी मेंशन कर सकते हैं ताकि आपको समझ में ही नहीं और हर साल वो 10% से बढ़ जाए तो कहीं बहुत ज्यादा अमाउंट ना हो जाए. सो दैट इज ऑल्सो एन ऑप्शन. दूसरा, अगर कैप अप अमाउंट नहीं देना है तो आप कैप अप ईयर दे सकते हैं. जैसे अभी हम 2024 में है, आप टॉप अप कर रहे हैं, आप समझिए 20 ईयर्स तक आपको SIP कंटिन्यू करनी है विद द टॉप अप परसेंटेज या फिक्स्ड अमाउंट. तो आप 2044 तक का एक ऑप्शन दे सकते हैं कि वहां आके आपका टॉप अप खत्म हो जाएगा. ಸ್ಟೆಪ್ ಅಪ್ SIP ಎಂಬುದು ಒಂದು ಟೂಲ್ ಆಗಿದ್ದು ಅದು ನಿಮ್ಮ ಹಣಕಾಸು ಗುರಿಗಳನ್ನು ತ್ವರಿತವಾಗಿ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲಾದರೂ ಬೇಗ ತಲುಪಬೇಕು ಅಂದರೆ ನೀವು ನಿಮ್ಮ ಕಾರಿನ ವೇಗವನ್ನು ಹೆಚ್ಚಿಸುವ ರೀತಿಯಲ್ಲಿಯೇ ಇದು ಕೆಲಸ ಮಾಡುತ್ತೆ. SIP ಮಧ್ಯಂತರವನ್ನು ಹೆಚ್ಚಿಸದೇ ಇದ್ದರೆ ಗುರಿ ತಲುಪುವುದಕ್ಕೆ ಹೆಚ್ಚು ಸಮಯ ತಗಲುತ್ತೆ. ರಾಜು ಅವರ ಹೂಡಿಕೆಯ ಪ್ರಯಾಣದಿಂದಲೇ ಈ ಕಥೆ ಶುರುವಾಗುತ್ತೆ. SIP ಶುರು ಮಾಡುವ ಮೂಲಕ ರಾಜು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ನೆನಪಿಡಿ, SIP ಸ್ಟಾರ್ಟ್ ಮಾಡಿದರಷ್ಟೇ ಸಾಲದು, ಅದನ್ನು ಪ್ರತಿ ವರ್ಷ ಹೆಚ್ಚಳ ಮಾಡುವುದು ಕೂಡ ತುಂಬಾ ಮುಖ್ಯ. ನೀವು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ನ ಪ್ರಯಾಣವನ್ನು ಆರಂಭ ಮಾಡಬೇಕು ಅಂತ ಬಯಸಿದರೆ ಮನಿ9 ಸೂಪರ್ ಆ್ಯಪ್ ನಿಮಗಾಗಿ ಸಿದ್ಧವಿದೆ. ನೀವು ಮಾಡಬೇಕಿರುವುದಿಷ್ಟೇ, ಆ್ಯಪ್ನಲ್ಲಿ ಇನ್ವೆಸ್ಟ್9 ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಮ್ಯೂಚುವಲ್ ಫಂಡ್ ಆಪ್ಷನ್ ಆಯ್ಕೆ ಮಾಡಿ, ನಿಮ್ಮ ಎಲ್ಲ ವಿವರವನ್ನು ನೀಡಿ ನೀವು ಸರಳ ಹಂತಗಳ ನಂತರ ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದು. ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಥ್ಯಾಂಕ್ ಯು.